ಎಲ್ಲರಿಗೂ ನಮಸ್ಕಾರ. ನಾನು ಪೂರ್ಣಿಮಕ್ಕ. ಇವತ್ತು ನಾನು ನಿಮಗೆ 28 ಸೈಜ್ ಬ್ಲೌಸ್ ಮೆಜರ್ಮೆಂಟ್ ಹೇಳ್ಕೊಡ್ತೀನಿ. ಸೊ ಅದನ್ನ ಮಾರ್ಕಿಂಗ್ ಒಳಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಇವಾಗ ಸದ್ಯಕ್ಕೆ ನೋಡ್ರಿ, ಫಸ್ಟ್ ನೀವು ಫ್ರಂಟ್ ಈ ಥರ ಒಂದು ಬುಕ್ ತೊಗೊಳ್ರಿ. ಬುಕ್ನಾಗ ನೀವೇನು ಮಾಡಬೇಕು, ಬರೆದು ಇದನ್ನ ಡೈಗ್ರಾಮ್ ಇಟ್ಕೊಡ್ರಿ. ಆದರೆ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಇನ್ನು ಹೆಂಗೆ ನೆನ್ಪಿಟ್ಕೊತಿರಲ್ಲ, ಸಣ್ಣ ಮಕ್ಕಳು ಹೆಂಗೆ ಹೇಳ್ಕೊಡ್ತೀವಲ್ಲ, ಸೊ ಹಾಗೆ ಇದು ಕೂಡ ಹಾಗೆ ನೀವೇನು ಇದನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಸೊ ಅವು ನಿಮಗೆ ಬರ್ತಾವೆ. ಅದೇ ಫಸ್ಟ್ ನೀವು ಬುಕ್ಕಲ್ಲಿ ಬರೆದು ಇಟ್ಕೋಬೇಕು. ಒಂದು ನೋಟ್ಸ್ ಮಾಡಬೇಕು. ಯಾವುದೇ ಆಗಲಿ ನಾವು ಕಲ್ತೀವಿ ಅಂದಮೇಲೆ ಯಾವುದರ ಆಗಲಿ ಒಂದು ಅಧ್ಯಯನ ಒಂದು ಪಾಠ ನಾವೇನಾದ್ರು ಕಲಿತೀವಿ ಅಂದ್ರೆ ಅದನ್ನು ಬರೆದು ಇಟ್ಕೋಬೇಕು. ಬರೆದು ಇಟ್ಕೊಂಡು ಅದನ್ನು ಕಲಿಬೇಕು. ಕಲ್ತಿದ್ದನ್ನ ನಾವು ಕಾರ್ಯರೂಪಕ್ಕೆ ತರಬೇಕು. ಹೌದು ತಾನೆ? ನಾವು ಮಕ್ಕಳಿಗೆ ಹೆಂಗೆ ಹೇಳ್ತೀವ, ಈ ಬರೆಸ್ತಿರ್ತಾನೆ ಹಂಗೆ ನೋಡ್ಬಿಡ, ಇದೊಂದು ಸರಿ ನೋಡ್ಕೊಂಬಿಡ ಅಂತ ಹೇಳ್ತೀವ, ಇಲ್ಲ ತಾನೆ? ಸೊ ಹಾಗೆ ಕೂಡ ನಾವೇನು ಮಾಡಬೇಕು, ಬರೆದಿದ್ದನ್ನ ಬರೆದು ಇಟ್ಕೋಬೇಕು. ಇದು ತಳ್ಳಗಿರ್ತಾರಲ್ಲ ಅವ್ರ ಸೈಜ್ 28 ಬ್ಲೌಸ್ ಸೈಜ್. ಇದು ಫ್ರಂಟ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇವತ್ತು ಬೇರೆ ಫುಲ್ ಬ್ಲೌಸಿಂದು ಫ್ರಂಟ್ ಅಷ್ಟೇ ಹೇಳ್ಕೊಡ್ತೀನಿ. ಓಕೆ, ಇದೇ ಸುತ್ತಳತೆ ಎಷ್ಟೈತಿ? 28. ಸೊ 25 ಇಷ್ಟೇ ಬರುತ್ತೆ. ಸ್ಮಾಲ್ ಸೈಜ್ ಇರ್ತಾರಲ್ಲ ಅವ್ರಿಗೆ ಅದು ಅಷ್ಟೇ ಬರುತ್ತೆ. ಮೇನ್ ಬೇಕೇ ಬೇಕು. ನಾವು ಬ್ಲೌಸ್ ಹೊಲಿತೀವಿ ಅಂದಮೇಲೆ ಇವು ಎರಡು ಮೇನ್ ಬೇಕು. ಅಂದರೆ ಬ್ಲೌಸ್ ಏನಾಗುತ್ತೆ, ಫಿಟ್ಟಿಂಗ್ ಆಗಿ ಫಿನಿಶ್ ಆಗಿ ಸಖತ್ತಾಗಿ ಬರುತ್ತೆ. ಸೊ ನೋಡ್ರಿ, ಈ ಸೈಜಿಗೆ ಅಂದರೆ ಕ್ರಾಸ್ ಬೆಲ್ಟ್ವರೆಗೆ ಏನು ಬರುತ್ತಾ, ಅಲ್ಲಿಂದ ಫ್ರಂಟ್ ಉದ್ದ ಇಲ್ಲಿಂದ ಹಿಡಿದು ಕ್ರಾಸ್ ಬೆಲ್ಟ್ ಇಲ್ಲಿ ಬರುತ್ತೆ ಅನ್ಕೊಡ್ರಿ. ಸೊ ನಮ್ದು ಇಲ್ಲಿ ಯಾವಾಗಲೂ ನೆನ್ಪಿಟ್ಕೊಡ್ರಿ, ನಮ್ಮ ಕ್ರಾಸ್ ಬೆಲ್ಟ್ಗೆ ಇಲ್ಲಿ 1 ಬರುತ್ತೆ, ಇಲ್ಲಿ 1 ತಗೊಂತೀವಿ ನಾವು. ಸೊ ಅರ್ಥ ತಗೋತೀವಿ. ಈ ಕಡೆ 1, ಈ ಕಡೆ 1. ಇದು ಫಿಕ್ಸ್ ತಲೆಗೆ ಇಟ್ಕೊಡ್ರಿ, ಬದಲಾಗದ ಸತ್ಯಗಳು. ಇದು ನಮ್ದು ಪ್ಯಾಟರ್ನ್. ನಾವೇನು ಹೇಳ್ತೀವಲ್ಲ, ನಮ್ಮ ಪ್ಯಾಟರ್ನ್ ಬೇರೆ. ಸೊ ಸಾವಿರಾರು ಜನ ಇರ್ತಾನಂದ್ರೆ ಸಾವಿರಾರು ಜನದ್ದು ಒಬ್ಬೊಬ್ರು ಪ್ಯಾಟರ್ನ್ ಇತ್ತು. ಸೊ ನಮ್ಮ ಪ್ಯಾಟರ್ನ್ ಇದು. ಸೊ ಇಲ್ಲಿ 1 ಬರುತ್ತೆ, ಇಲ್ಲಿ 1 ಬರುತ್ತೆ ನಮ್ದು. ಓಕೆ, ಸೊ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಉದ್ದ ಎಷ್ಟ್ರಿ ಅಂದ್ರೆ ಬ್ಲೌಸಿನ ಇದ್ರ ಮಟ್ಟ, ಎಲ್ಲಿ ಕ್ರಾಸ್ ಬೆಲ್ಟ್ ವರ್ಗಿನ ಉದ್ದ ಎಷ್ಟು ಅಳತಿ ತಗೊಂಡಿರ್ತೀರಲ್ವಾ. ಸೊ ಇಲ್ಲ ಮೇಡಮ್, ನಮ್ಮ ಕಡೆ ಅಳತಿನೇ ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೊಲಿತಾ ಇರೋದು ಅಂದಾಗ ಅದು ಎದೆ ಸುತ್ತಳತೆ 28 ಸೈಜು, 27, 26 ಈ ಥರ ಮೆಜರ್ಮೆಂಟ್ ಏನಿರ್ತಲ್ಲ ಅವ್ರಿಗೆ ನೀವು ಕಣ್ಣು ಮುಚ್ಕೊಂಡು ಇಟ್ಕೊಳ್ರಿ. 10 ಎಷ್ಟು 1 ಇಂಚ್ ಇಟ್ಕೊಳ್ರಿ. 1 ಇಂಚ್ ಹಾಕಿರಲ್ರಿ, ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತಿರ್ತಾನೆ, ಅದಕ್ಕೆ ಅರ್ಧ ಇಂಚ್ ಹೋಗುತ್ತಾ. ಇಲ್ಲಿ ಮೇಲೆ ಈ ಥರ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ, ಸೊ ಅಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಸೊ ನಿಮಗೆ ಲೈನ್ ಹಾಕಿ ಕನ್ಫ್ಯೂಸ್ ಮಾಡೋಕೆ ನನಗೆ ಇಷ್ಟ ಅಲ್ಲ. ಸೊ ಕರೆಕ್ಟಾಗಿ ಡೈರೆಕ್ಟಾಗಿ ಏನಂದರೆ 10 ತೊಗೊಂಡಿದ್ದೀನಿ, ಎಲ್ಲಿ ಮಟ್ಟ ಕ್ರಾಸ್ ಬೆಲ್ಟ್ವರೆಗೂ 10 ಪ್ಲಸ್ 1 ಇಂಚು. ಇದು ಪರ್ಫೆಕ್ಟ್ ಆಗಿ ಬರ್ತಾ. ಓಕೆ, ನೋಡ್ರಿ, ಉದ್ದ 28, 27, 26, ಅಕಸ್ಮಾತ್ 29, 30 ಇದ್ರೂ ಬರುತ್ತೆ. ಓಕೆ. ಸೊ ನೋಡ್ರಿ, ಅವ್ರಿಗೆ ಎಲ್ಲ ನೀವೇನು ಮಾಡಬೇಕು, ಈಗ ಇವ್ರಿಗೆ ಇಲ್ಲಿ 27, 28 ಐತಲ್ಲ, ನಾನು ಮೆಜರ್ಮೆಂಟಿಗೆ, ಈ ಮೆಜರ್ಮೆಂಟಿಗೆ ನಾನು ಎಷ್ಟು ತೊಗೊತೀನಿ ಅಂದರೆ 1/4, 3/4, 1/4. ಹಿಂಗೆ ನಿಮಗೆ 1/4 ಗೊತ್ತಾಗಿಟ್ರಪ್ಪ ಅಂದ್ರೆ 3/4, ಮುಕ್ಕಾಲು ನಮ್ಷ್ಟು 5. ಇಲ್ಲ ನೋಡ್ರಿ, ಈ ಸೈಜ್ ಅವ್ರಿಗೆ 2/4 ತೊಗೊಂಡ್ಬಿಟ್ರೆ ಸಾಕಾಗುತ್ತೆ. ಎಷ್ಟು ಮುಕ್ಕಾಲು ಏನ್ರಿ ಇದು? ಶೋಲ್ಡರ್ ಪಟ್ಟಿ ಇಲ್ಲ ಐತಲ್ಲ, ಈ ಥರ ಶೋಲ್ಡರ್ ಪಟ್ಟಿ ಎಷ್ಟು ತೊಗೊಂತೀರಾ? 2/4. ಯಾವ ಸೈಜ್ ಅವ್ರಿಗೆ? 26, ಕೇಳ್ರಿ, 26, 27, 28, 29 ಈ ಸೈಜ್ ಅವ್ರಿಗೆ ಎಷ್ಟು ತೊಗೋತೀರಾ? 1/4, ಇದು 2/4. ಅರ್ಥ ಆಯ್ತು ಅನ್ಕೋತೀನಿ. ಸೊ ನೋಡ್ರಿ, ಫ್ರಂಟ್ ಡೀಪ್ ಬಂದ್ಬಿಟ್ಟು ಅವ್ರಿಗೆ ನೀವು ಡೀಪ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ. ಮಿನಿಮಮ್ ಎಷ್ಟು ಅಂದರೆ ಒಂದು ನಾರ್ಮಲ್ ಆಗಿ 6/4 ಪ್ಲಸ್ ಅರ್ಧ ಇಂಚು. ಏನು ಹೇಳ್ರಿ? 6/4 ಪ್ಲಸ್ ಅರ್ಧ ಇಂಚು ಪ್ಲಸ್ ತೊಗೋಬೇಕು ನಾವು ರೆಡಿ. ಏನು ಮಾಡಿ, ಇಲ್ಲ ಮೇಡಮ್ ನನಗೆ 6/4 ಬೇಡ, ನನಗೆ 6.5 ಬೇಕು ಅಂತಂದರೆ 6.5 ಇಟ್ಕೊಳ್ರಿ. ಇಲ್ಲ ಮೇಡಮ್ ನಮ್ಗೆ ಡೀಪ್ 7 ಇಂಚ್ ಬೇಕು, ಇಟ್ಕೊಳ್ರಿ ಫ್ರಂಟ್ ಡೀಪ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ನೋಡ್ರಿ, 6.5 ಪ್ಲಸ್ ಅರ್ಧ ಇಂಚ್ ಇದೆ ಡೆಫಿನೆಟ್ ಆಗಿ. ನಿಮ್ಮದು ಫ್ರಂಟ್ ಡೀಪ್ ಎಷ್ಟು ಬೇಕೋ ಅಷ್ಟು. ಇಲ್ಲ ನೋಡ್ರಿ, ನಾನು ನೀಟಾಗಿ ಹೇಳ್ತೀನಿ. ಇಲ್ಲಿ ಏನಾಯ್ತಲ್ಲ, ನೀವು ಯಾರು 26, 27, 28, 29, 30 ಮಟ್ಟ ಯಾರು ನೀವು ಇಟ್ಕೋತೀರಾ, ಇಲ್ಲಿಂದ ಇಲ್ಲಿಗೆ ನೀವು 1 ಇಂಚೆ ಇಟ್ಕೊಳ್ರಿ. ಏನಿಲ್ರಿ, 1 ಇಂಚೆ ಇಟ್ಕೊಳ್ರಿ. ಅರ್ಥ ತಂದ್ಕೊಡ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಕೋತೀರಾ? 1 ಇಂಚು. ಓಕೆ, ಸೊ
ಇವಾಗ ಒಂದು ಸ್ವಲ್ಪ ಹಿಂಗೆ ಒಳಗೆ ಬರೋದು ಅಷ್ಟೇ. ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಇರೋರಾದ್ರೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು 1/4 ಇಷ್ಟು, ಇಲ್ಲಿ ಇದ್ರ ಈ ಕಡೆ ಎಷ್ಟು ಬರುತ್ತೆ 2/4 ತಗೊಂಡಿರ್ತಾನೆ. 2/4 ಮಧ್ಯ ಇಲ್ಲಿ ಏನಿರುತ್ತಲ್ಲ 2/4 ಮಧ್ಯ ಇಲ್ಲಿ ಏನಿದು ಟಕ್ಸ್ ಅಂತೀವಿ ನಾವು. ನೀವೇನಂತೀರ ನಿಮಗೆ ಬಿಟ್ಟಿದ್ದು, ನಾವು ಇದಕ್ಕೆ ಟಕ್ಸ್ ಅಂತ. ಕಡಿಮೆ ಇದ್ದಾಗ ಏನು ಮಾಡಬೇಕು ನಾವು, ಈ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಸಾಕಾಗುತ್ತೆ. ಸಾಕು, ಇಷ್ಟು ಸಾಕು. ಹೆವಿ ಚೆಸ್ಟ್ ಅಂದರೆ ನಮ್ಮ ಸೈಜಿಗೆ ಇರ್ಬೋದು, ಇದಕ್ಕಿಂತ ಜಾಸ್ತಿ 38, 36, 38 ಏನಿವು ಬರ್ತಾವಲ್ಲ 38, 36 ಆ್ಯಂಡ್ 40, 42 ಹಿಂಗೇನು ಬರ್ತಲ್ಲ ಅವ್ರಿಗೆಲ್ಲ ಏನು ತಗೋಬೇಕಪ್ಪ ಅಂದರೆ ಇಲ್ಲಿ ಚೆಸ್ಟ್ ಅಲ್ಲ ಸಾರಿ ಟಕ್ಸ್ ಹತ್ರ ಈ ಕಡೆ 1.5 ಈ ಕಡೆ 1.5 ಇಲ್ಲ ಈ ಕಡೆ 1/4 ಈ ಕಡೆ 1/4. ಸೊ ಯಾಸ್ ಯುವರ್ ವಿಶ್, ಅವ್ರ ಚೆಸ್ಟಿಗೆ ಅನುಗುಣವಾಗಿ ಎದೆಗೆ ಅನುಗುಣವಾಗಿ ಇಟ್ಕೋಬೇಕು ಇದನ್ನ. ಸೊ ನೋಡ್ರಿ ಅವರ ಈಗ ನಮ್ಮ ಮಕ್ಕಳು ಡ್ರಾಯಿಂಗ್ ಏನಾದರೂ ನಾವೇನು ಸ್ಕೆಚ್ ಬಿಡಿಸ್ತೀವಿ ಅಂದ್ರೆ ಹೆಂಗೆ ಮಾಡ್ತೀವಿ ಅದನ್ನ ನೋಡ್ತೀವಿ, ಕಣ್ತುಂಬ ನೋಡಿ ಸ್ಟ್ರೆಚರ್ ಬಿಡಿಸ್ತೀವಿ. ಹಾಗೆ ನಮ್ಮ ಹತ್ರ ಕಸ್ಟಮರ್ ಯಾರು ಬರ್ತಾರೆ ತೆಳ್ಳಗಿದಾರೆ ದಪ್ಪ ಇದ್ದಾರೆ ನೋಡ್ಬಿಟ್ಟು ಹೆಂಗೆ ಮಾಡ್ತೀವಲ್ಲ, ಸೊ ಇದು ಕೂಡ ಹಂಗೆ ನೀವು ಫಸ್ಟ್ ಇದನ್ನು ಕಲ್ಕೊಂತ ಬರ್ರಿ, ಅದು ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಸೊ ದಪ್ಪ ಇರೋರು ಸ್ವಲ್ಪ ನೋಡಿದ್ ಗೊತ್ತಾಗುತ್ತೆ. ನಾವು ಅಗಲ ತಗೊಂಡಿಲ್ಲ, ಡಿವೈಡೆಡ್/4 ತಗೊಂಡಿಲ್ಲ, ಏನು ಎಷ್ಟು ತಗೊಂಡಿದೀವಿ ಇವ್ರಿಗೆ 5 ಇಂಚು. ಇದಿಷ್ಟು ಫಸ್ಟ್ ನೆನ್ಪಿಟ್ಕೋಬೇಕು. ಇದಾದ್ಮೇಲೆ ಎಕ್ಸ್ಟ್ರಾ ಮಾರ್ಕಿಂಗ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಹೇಳ್ತೀನಿ ಕೇಳಿ, ಟಕ್ಸಿದ್ ಗೊತ್ತಾಯ್ತಾ? ಈ ಸೈಜ್ ಅವ್ರಿಗೆ 30 ಮಟನ ನೀವು ಆರಾಮ್ಸೆ ಈ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಇಟ್ಕೊಳ್ರಿ, ಏನು ತಪ್ಪಿಲ್ಲ, ಏನು ಫರ್ಕ್ ಬರಲ್ಲ. ಯಾಕಂದ್ರೆ ಅವ್ರಿಗೆ ಎದೆನು ಕಡಿಮೆ ಇರುತ್ತೆ. ಸ್ಮಾಲ್ ಸೈಜ್ ಅಂದಮೇಲೆ ಆಲ್ಮೋಸ್ಟ್ ಆಲ್ ಅವ್ರಿಗೆ ಚೆಸ್ಟ್ ಕಡಿಮೆ ಇರುತ್ತೆ. ಸೊ ಬೇಕಪ್ಪ ಅಂದರೆ ಇನ್ನೊಂದು 1/4 ಇಂಚ್ ಏರ್ಸ್ಕೋಬೇಕು ಅಷ್ಟೇ. ಈ ಕಡೆ 1/4 ಈ ಕಡೆ 1/4 ತಗೋಬೇಕು ಅಷ್ಟೇ. ಅದು ಬಿಟ್ಟರೆ ಇಲ್ಲಾಂದ್ರೆ ಈ ಕಡೆ 1 ಇಂಚು ಈ ಕಡೆ 1 ಇಂಚು ಸಾಕಾಗುತ್ತೆ ಈ ಸೈಜ್ ಅವ್ರಿಗೆ. ಓಕೆ, ಮತ್ತೆ ಜಾಸ್ತಿ ಸೈಜ್ ಚೆಸ್ಟ್ ಹೆವಿ ಚೆಸ್ಟ್ ಬಂದಂಗೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದಿಷ್ಟು ಸುತ್ತಳತೆ ಎಷ್ಟು ಬರುತ್ತೆ 7 ಬರುತ್ತೆ. 20 ಫಸ್ಟ್ ಇಲ್ಲಿ 1/4 ಇಂಚ್ ಬಿಡ್ಬೇಕು. ಇದನ್ನ ಎಷ್ಟು ರೀ ಬಟ್ಟೆ ಒಳಗೆ ಮಾರ್ಕ್ ಹಾಕೋದು ಹೇಳ್ತೀನಿ. ಇಲ್ಲಿ ಫಸ್ಟ್ 1/4 ಇಂಚ್ ಬಿಡಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ 7, 1/4 ಪ್ಲಸ್ 7 ಬರ್ತೀನಿ ನೋಡ್ರಿ. 1/4 ಇಂಚು ಪ್ಲಸ್ 7 ಇಂಚು ಪ್ಲಸ್ ಇಲ್ಲೊಂದು ಟಕ್ಸ್ ಬರುತ್ತೆ ಪ್ಲಸ್ ಟಕ್ಸಿಗೆ 1/2 ಇಂಚು ಪ್ಲಸ್ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಇಲ್ಲಿ ನಡಕ್ಕೆ ಇವ್ರ ಗ್ಯಾಪ್ ಎಷ್ಟಿರಬೇಕು 2 ಇಂಚ್ ಇರಬೇಕು. ಅಕಸ್ಮಾತ್ ಹೆವಿ ಚೆಸ್ಟ್ ಬಂದಾಗ ಏನು ಮಾಡಬೇಕು, ಇಲ್ಲಿ ನಡಕ್ ಗ್ಯಾಪು 2.5 ಇರಬೇಕು. ಮಸ್ಟ್ ಆ್ಯಂಡ್ ಶುಡ್ 2.5 ಗ್ಯಾಪ್ ಬೇಕೇ ಬೇಕು. ಇವ್ರಿಗೆ ಚೆಸ್ಟ್ ಕಡಿಮೆ ಇರುತ್ತಲ್ಲ, ಸೊ 2 ಇಂಚ್ ಗ್ಯಾಪ್ ಸಾಕು ಇಲ್ಲಿ ಮಧ್ಯೆ. ಸೊ ನೋಡ್ರಿ ಈ ಕಡೆಯಿಂದ ಈ ಟೇಪ್ ಇಟ್ಕೊಂಡು, ಸೊ ಹಿಂಗೆ ಟೇಪ್ ಇಟ್ಕೊಂಡು ಈ ನೆರಕ್ಕೆ ಹಿಂಗೆ ಹಾಕ್ಬೇಕು. ಸೊ ಬಟ್ಟೆ ಮಾರ್ಕಿಂಗ್ನೇ ಕ್ಲಿಯರ್ ಬರುತ್ತೆ. ಹಾಕ್ತೀನಿ ನಮಗೆ. ಸೊ ನಮಗೆ ಬರೋದು ಈ ಪ್ಯಾಟರ್ನಲ್ಲಿ ಬರೋದು 3 ಟಕ್ಸ್ ಬರುತ್ತೆ. ನಮ್ಮದು 4 ಟಕ್ಸ್ ಬರಲ್ಲ. ಇವ 3 ಟಕ್ಸ್. ಅಕಸ್ಮಾತ್ ನೀವು ಬಟ್ಟೆ ಒಳಗೆ ಹೆಚ್ಚು ಕಡಿಮೆ ನೀವೇನೋ ಕಟ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಇದೇನಾದ್ರಿ, ಇಲ್ಲಿಂದ ಇಲ್ಲಿಗೆ ಏನಾಯ್ತು, ಇಲ್ಲಿ ಮಟ್ಟ ಏನಾಯ್ತು ಚೆಸ್ಟಿಂದ ಆಯ್ತು. ಈ ಕಡೆಯಿಂದ ಇಲ್ಲಿ ಏನು ಬರುತ್ತೆ ಎಲ್ಲ ಎದಕ್ಕೆ ಬರುತ್ತೆ ಮಿಡಲ್ ಚೆಸ್ಟಿಗೆ ಬರುತ್ತೆ. ಯಾವಾಗಲೂ ನಮ್ಮದು ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ, ಹೌದು ತಾನೆ? ಸೊ ಹಂಗಾಗಿ ಇಲ್ಲಿ ಬಟ್ಟೆ ಜಾಸ್ತಿ ಬೇಕು. ಇದು ಮೇನ್ ಇಂಪಾರ್ಟೆಂಟ್. ಅರ್ಥ ಆಯ್ತು? ಇಲ್ಲಿ ಚೆಸ್ಟಿಂದ ಆಯ್ತು. ಚೆಸ್ಟ್ ಈಗ ಇಲ್ಲಿ ಬರುತ್ತೆ. ಎಲ್ಲಿ ಮಟ್ಟ ಅದು ಇಲ್ಲಿ ಮಟ್ಟ ಕರೆಕ್ಟ್ ಬರುತ್ತೆ. ಇಲ್ಲಿಂದ ಈ ಕಡೆ ಅರ್ಥ ಆಯ್ತು ಅನ್ಕೋತೀನಿ. ಪ್ಲಸ್ ಇಲ್ಲಿ ಟಕ್ಸಿಗೆ ಎಷ್ಟು ಇಂಚ್ ಇಡ್ತೀವಿ 2. ದಯವಿಟ್ಟು ಕ್ಷಮಿಸಿ, 1/4 ಬರೆಯೋ ಜಾಗದಲ್ಲಿ 1/2 ಬರೆದಿದ್ದೇನೆ. ಕನ್ಫ್ಯೂಸ್ ಆಗುತ್ತಾ? ಇದ್ರ ಕೆಳಗ ಕ್ರಾಸ್ ಬೆಲ್ಟ್ ಬರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಇದನ್ನ. ಇಲ್ಲಿ 1/4 ಇಂಚ್ ಇರುತ್ತೆ ಎಕ್ಸ್ಟ್ರಾ. ಇಲ್ಲಿಂದ ಇಲ್ಲಿಗೆ 6.25 ಪ್ಲಸ್ 2 ಇಂಚು. ಯಾಕಂದ್ರೆ ಇದು ಟಕ್ಸ್ ಹಿಂಗೆ ಹಿಡಿದಿರ್ತೀವಲ್ಲ, ನಮಗೆ ಬಟ್ಟೆ ಬೇಕು ತಾನೇ ಇಲ್ಲಿ ಮೇಲೆ. ಸೊ ಹಿಂಗೆ ಹಿಡಿದಿರ್ತೀವಿ ಟಕ್ಸ್. ಸೊ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಬಂದು ಅಲ್ಲಿ ನಮ್ಮ ಎದೆ ಕೂಡ್ತೈತಿ. ಸೊ ಇಲ್ಲಿ ಈ ಕಡೆ 1 ಇಂಚು ಈ ಕಡೆ 1 ಇಂಚು. ಇಲ್ಲೇನಂದ್ರೆ ಎದೆ ಸುತ್ತಳತೆ ಎಷ್ಟೈತಿ 28 ಐತಿ. 28 ಡಿವೈಡೆಡ್/4 ಅಂದ್ರೆ 7 ಬರುತ್ತೆ. 7 ಬಂತಲ್ಲ, ಇಲ್ಲಿ ನಾವು ಏನು ಬಟ್ಟೆ ತಗೊಂಡಿವಿ ಅದನ್ನ ಹೇಳ್ತೀನಿ. ಇಲ್ಲಿ ಫಸ್ಟ್ 1/4 ಇಂಚ್ ಇರುತ್ತೆ. ಇದು ಯಾವಾಗಲೂ 1/4 ಇಂಚ್ ಇರುತ್ತೆ. ಸೊ 1/4 ಇಂಚು 1/4 ಬರೋ ಜಾಗದಲ್ಲಿ 1/2 ಬರೆದಿದ್ದೇನೆ, ಕ್ಷಮಿಸಿ. ಇಲ್ಲೇನೇ ತಗೊಂಡಿರ್ತೀವಲ್ಲ ಬಟ್ಟೆ ಯಾವ್ದಕ್ಕೆ ಹಿಡಿದು ಇಲ್ಲಿ 1/2 ಇಂಚು ಟಕ್ಸ್ ಹಿಡಿದಿರ್ತೀವಿ ತಾನೆ ಇಲ್ಲಿ ಮೇಲೆ. ಸೊ ಅದಕ್ಕೆ 1/2 ಇಂಚು ಪ್ಲಸ್ 1/2 ಇಂಚು ಪ್ಲಸ್ ಇಲ್ಲಿ 2 ಇಂಚು ಮಾರ್ಜಿನ್ ಬಿಟ್ಟಿರ್ತೀವಿ. ಪ್ಲಸ್ 2 ಇಂಚು ಮಾರ್ಜಿನ್ ಬಿಡ್ತಾ ಇದು 2 ಇಂಚು ಮತ್ತೆ ಇದು 1/2 ಇಂಚು ಒಟ್ಟ ಬದಲಾಗಂಗಿಲ್ಲ. ಇದು ಯಾರು ಹೊಲಿದ್ರೂ ಹಿಂಗೆ ಇರುತ್ತೆ.
ಇದು ಬದಲಾಗದ ಸತ್ಯಗಳು, ಬಟ್ ನಮಗೆ ಬಟ್ಟೆ ಕೂಡ್ಬೇಕಿದು. ಓಕೆ, ಸೊ ನೋಡ್ರಿ ಇದು ಯಾವ್ದ್ರಿ, ಇದು ಜಸ್ಟಿನ್ ಮುಗೀತು. ವೇಸ್ಟ್ ಎಷ್ಟೈತಪ್ಪ, 25 ಐತಿ. ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬಂತಪ್ಪ, 6.25, 6 ಕಾಲು ಬಂತು. ಸೊ 6 ಕಾಲು ಕ್ಷಮಿಸಿ, 1/4 ಬರೆಯೋ ಜಾಗದಲ್ಲಿ 1/2 ಬರೆದಿದ್ದೇನೆ. ಪ್ಲಸ್ 2 ಇಂಚ್ ಆಯ್ತಾ. ಸೊ ನಮ್ದು ಇದು ಎಲ್ಲೈತಿ, ಯಾವುದು, ನಮ್ದು ವೆಸ್ಟ್ ಎಷ್ಟು ಬಂದಿತ್ತಪ್ಪ, 6.25 ನೀವು ಪ್ಲಸ್ 2. ಓಕೆ, ಅರ್ಥ ಆಗುತ್ತಾ ಅನ್ಕೋತೀನಿ. ಇದಿಷ್ಟು ಇಲ್ಲೈತಿ. ಇಲ್ಲಿ ಯಾಕೆ 2 ಇಂಚ್ ಜಾಸ್ತಿ ಅಂದರೆ ಇಲ್ಲಿ ನಮಗೆ ಬಟ್ಟೆ ಕೂಡಬೇಕು. ಸೊ ಹಾಗಾಗಿ ಈ ಟಕ್ಸ್ ಈ ಮಧ್ಯ ನೇರಕ್ಕೇನೆ ಇರುತ್ತೆ. ಸ್ಲಿಮ್ ಇದ್ದವ್ರಿಗೆ ಇಲ್ಲಿಂದ ಇಲ್ಲಿ ಮಧ್ಯ ಗ್ಯಾಪು, ಸ್ಲಿಮ್ ಇರೋರಿಗೆ ಈ ಮೆಜರ್ಮೆಂಟಿಗೆ, ಈ ಅಳತೆಗೆ ಯಾವ್ಯಾವುದು 26, 27, 28, 29, 30 ಮಟನು ಏನು ಮಾಡಬೇಕು, ಇಲ್ಲಿ ಮಟ 30 ಮಟ ಬರಲ್ಲ, 28 ಮಟನು ಇಲ್ಲಿ ಏನು ಮಾಡ್ತೀರಿ, ಗ್ಯಾಪು 2 ಇಂಚ್ ಇಟ್ಕೊಳ್ರಿ. ಇಲ್ಲಿ 2 ಇಂಚ್ ಗ್ಯಾಪು, ಇಲ್ಲಿ 2 ಇಂಚ್ ಗ್ಯಾಪ್ ಇಟ್ಕೊಳ್ರಿ. ಅರ್ಥ ಅನ್ಕೋತೀನಿ. ಇಲ್ಲಿ 4ನೇ ಟಕ್ಸ್ ಬರಲ್ಲ ನಮ್ಮದು, ಬಂದರೂ ಅದು ಎಕ್ಸ್ಟ್ರಾ ಸ್ವಲ್ಪ ನೀವು ಫ್ರಂಟ್ ಏನಾದ್ರು ಜಾಸ್ತಿ ಬಂದಿದ್ರೆ ಮಾತ್ರ ಈ ಕಡೆ 1.5, ಈ ಕಡೆ 1.5. ಸಿಂಪಲ್ ಐತಿ. ಕೊರಳು ಮಾತ್ರ 1.5 ಸ್ಟಾರ್ಟ್ ಮಾಡ್ಕೊಡ್ರಿ. ಇದು ಡೀಪ್ 5 ಇಂಚು. ಸೊ ನೀವು 30 ಇಂಚ್ ಮಟನು ಇಲ್ಲೇನು ತೊಗೊತೀರಿ, 1 ಇಂಚ್ ತಗೊಳ್ರಿ. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲೇನು ತೊಗೊತೀರಿ, 1 ಇಂಚಿಗೆ ಶೇಪ್ ಹಾಕೊಳ್ರಿ. ಇಲ್ಲಿ ಫ್ರಂಟಿಗೆ ಸ್ವಲ್ಪ ಹಿಂಗೇನು ಹಾಕ್ತಿರಲ್ಲ, ಸ್ವಲ್ಪ ಒಳಗೆ ಬರುತ್ತೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಅರ್ಥ ತಂದ್ಕೊಂಡು, ಸೊ ಕ್ರಾಸ್ ಬೆಲ್ಟ್ ನೋಡ್ರಿ ಇದು. ಸೊ ಇಲ್ಲಿ ನೋಡ್ರಿ ಕ್ರಾಸ್ ಬೆಲ್ಟ್, ಈ ಕಡೆ 3.5, ಈ ಕಡೆ 3.5, ಇಲ್ಲಿ ಬಂದ್ಬಿಟ್ಟು 3 ಇಂಚ್ ಬರುತ್ತೆ. ಇದು ನಮ್ಮ ಕ್ರಾಸ್ ಬೆಲ್ಟ್. ಇದಕ್ಕೆ 1.5 ತಕೊಂಡಿರ್ತೀವಲ್ಲ, ಸೊ ಇದು ಬಂದು ಇಲ್ಲಿ ಕೂಡ್ತೈತಿ. ಓಕೆ, ಇದು ಎಷ್ಟು ತಗೋಬೇಕು ಹಗ್ಲ ಕ್ರಾಸ್ ಬೆಲ್ಟ್ ಅಂದ್ರೆ ನಮ್ಮ ನಡದ ಸುತ್ತಳತೆ ಎಷ್ಟು ಇರುತ್ತಲ್ಲ, ಸೇಮ್ ಟು ಸೇಮ್ ಹಾಗೆ. ಬಟ್ ಇದನ್ನ ಸ್ಕಿಪ್ ಮಾಡ್ಬೇಕು. ಯಾವ್ದು ಹೇಳ್ರಿ, ಈ ಕಡೆ 1 ಇಂಚು, ಈ ಕಡೆ 1 ಇಂಚ್ ಏನ್ ಮಾಡ್ತೀವಲ್ಲ ಅದನ್ನ ಸ್ಕಿಪ್ ಮಾಡ್ಬೇಕು, ತೆಗಿಬೇಕು. ಹೆಂಗಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಎಷ್ಟು ಬಂದಿತ್ತಪ್ಪ, 1/4 ಇಂಚ್ ಅಂತಾರೆ. ಓಕೆನಾ, 1/4 ಇಂಚು ಪ್ಲಸ್ ಇಲ್ಲಿ ನೋಡ್ರಿ 6.2 ಅಂದ್ರೆ 6 ಕಾಲು ಪ್ಲಸ್ 2 ಇಂಚು ಮಾರ್ಜಿನ್ ಇಲ್ಲಿ ಬಿಟ್ಟಿರ್ತೀವಲ್ಲ ಅದು. ಇಲ್ಲಿ ಕ್ರಾಸ್ ಬೆಲ್ಟ್ ಅಲ್ಲಿ ಏನಂದ್ರೆ ಯಾವ್ದು ಬಿಡ್ತೀವಿ ಅಂದ್ರೆ ಹಿಂಗ್ ಟಕ್ಸ್ ಏನ್ ಹಿಂಗ್ ಹಿಡಿದಿರ್ತೀವಲ್ಲ ಅದು ಮಾತ್ರ ಬಿಡ್ತೀವಿ ನಾವು. ಉಳ್ಕಿದ್ದೆಲ್ಲ ಸೇಮ್ ಟು ಸೇಮ್ ಇರುತ್ತೆ ಕ್ರಾಸ್ ಬೆಲ್ಟ್ ಅಲ್ಲಿ. ಅರ್ಥ ಅನ್ಕೊಂತೀನಿ. ಈ ಕಡೆ 3.5 ಬರುತ್ತೆ ನಮ್ದು, ಈ ಕಡೆ 3.5 ಬರುತ್ತೆ. ಪೂರ್ಣಿಮಕ್ಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್, ಲೈಕ್, ಕಮೆಂಟ್ಸ್ ಮಾಡ್ರಿ. ಸೊ ಥ್ಯಾಂಕ್ ಯು ಸೋ ಮಚ್.